ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಲ್ಲಿ ತಾಪಮಾನ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ನಿರ್ಜಲೀಕರಣ ಭೀತಿ ಜಾಸ್ತಿಯಾಗಿದೆ. ನವಜಾತ ಶಿಶುಗಳ ಮೇಲೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಮಕ್ಕಳ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ರಾಯಚೂರಲ್ಲಿ ತಾಪಮಾನ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ನವಜಾತ ಶಿಶುಗಳ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಬಗ್ಗೆ 24/7 ನಿಗಾ ವಹಿಸಬೇಕಾಗುತ್ತೆ. ನವಜಾತ ಶಿಶುಗಳಲ್ಲಿ ಆರೋಗ್ಯ ಸಮಸ್ಯೆಯ ಬಗ್ಗೆ ಏರುಪೇರು ಬಗ್ಗೆ ತೀವ್ರ ನಿಗಾ ವಹಿಸಬೇಕು. ತಾಯಿ ಮಗುವಿಗೆ ಹಾಲು ಕುಡಿಸೋದೇ ಇರೋದ್ರಿಂದ ನಿರ್ಜಲೀಕರಣ ಇಲ್ಲಿ ಉಂಟಾಗುತ್ತೆ. ಇದರಿಂದ ಜ್ವರ ಉಂಟಾಗಿ ದೇಹದಲ್ಲಿನ ನೀರು ಕಡಿಮೆಯಾಗುತ್ತೆ. ಇನ್ನು ಪೀಡ್ಸ್ ಬರಬಹುದು, ಕಿಡ್ನಿ ಮೇಲೆ ಪರಿಣಾಮ ಕೂಡ ಬರಬಹುದು, ಇಲ್ಲವೇ ಜೀವಕ್ಕೂ ಕೂಡ ಅಪಾಯ ಆಗಬಹುದು. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಬಗ್ಗೆ ಈಗಾಗಲೇ 24/7 ನಿಗಾ ವಹಿಸಬೇಕಾಗುತ್ತೆ. ಈಗಾಗಲೇ ರಾಯಚೂರಿನಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ. ಅತಿಯಾದ ಬಿಸಿಲಿನಿಂದಾಗಿ ಪ್ರಸೂತಿ ಕೇಂದ್ರಗಳಲ್ಲಿ ಬಾಣಂತಿಯರು ಮತ್ತು ನವಜಾತ ಶಿಶುಗಳಿಗೆ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬಿಸಿಲುನಾಡಂದೇ ರಾಯಚೂರಿನ ಹೆಸರುವಾಸಿಯಾಗಿರುವಂಥ ಜಿಲ್ಲೆಯಲ್ಲಿ ಸಾಕಷ್ಟು ಬಿಸಿಲಾಗಿರುವಂಥ ಹಿನ್ನೆಲೆಯಲ್ಲಿ 44% ತಾಪಮಾನ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಇವತ್ತು ನಾವು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿದ್ದೀವಿ. ಮಕ್ಕಳ ನಿಗಾ ಘಟಕದಲ್ಲಿ ಕೂಡ ಇರುವಂಥದ್ದು. ಆದರೆ ಮಕ್ಕಳ ನಿಗಾ ಘಟಕದಲ್ಲಿ ಸಾಕಷ್ಟು ಏನು ಇಲ್ಲಿರುವಂಥ ಮಕ್ಕಳಿಗೆ ಕೂಡ ಹುಟ್ಟಿದ ನವಜಾತ ಶಿಶುಗಳಿಗೆ ಏನು ಸಾಕಷ್ಟು ಬಿಸಿಲಿನಿಂದಾಗಿ ಸಾಕಷ್ಟು ರೋಗಗಳಿಗೂ ಕೂಡ ತುತ್ತಾಗಿ ಇವತ್ತು ಇಲ್ಲಿ ICUನಲ್ಲಿಯೂ ಕೂಡ ಮಕ್ಕಳು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಯಾಕಂತಂದರೆ ಮಕ್ಕಳಿಗೆ ಸರಿಯಾದ ರೀತಿಯಾದಂಥ ಇಲ್ಲಿ ಆರೋಗ್ಯದಲ್ಲಿ ಇರದೇ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಕಂಡಿರುವಂಥದ್ದು. ಇದರ ಜೊತೆಗೆ ಇಲ್ಲಿರುವಂಥ ಸೂಕ್ಷ್ಮ ನಿಗಾ ಘಟಕದಲ್ಲಿಯೂ ಕೂಡ ಎಲ್ಲ ರೀತಿಯಾದಂಥ ಚಿಕಿತ್ಸೆಗಳಿಗೂ ಕೂಡ ಇಲ್ಲಿರುವಂಥ ವೈದ್ಯರಾಗಲಿ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯಾದಂಥ ನೋಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಏನು ಸರಿಯಾದ ರೀತಿಯಾದಂಥ ಬೇಸಿಗೆ ಸಮಯದಲ್ಲಿ ಮಕ್ಕಳನ್ನು ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಹೇಳುವಂಥ ಸಂದರ್ಭದಲ್ಲಿ ಆದರೆ ಕೆಲವು ತಾಯಂದಿರು ನಿರ್ಲಕ್ಷ್ಯ ಮಾಡಿದಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಮಕ್ಕಳು ನೇರವಾಗಿ ಆಸ್ಪತ್ರೆಗೆ ದಾಖಲಾಗುವಂಥ ದುಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಇದರ ಜೊತೆಗೆ ನಮ್ಮ ಜೊತೆಗೆ ಕೂಡ ಮಕ್ಕಳ ತಜ್ಞರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಈ ರೋಗ ಯಾಕೆ ಬರುತ್ತೆ ಸರ್ ಬೇಸಿಗೆ ಕಾಲದಲ್ಲಿ ಅಂತ? ಇದು ತಾಪಮಾನ ಹೆಚ್ಚಿಗಾದರೆ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಅಲ್ಲಿ ರಾಯಚೂರು, ಗುಲ್ಬರ್ಗ ಜಿಲ್ಲೆಯಲ್ಲಿ ಬೀದರ್ ಆಗಲಿ ತಾಪಮಾನ ಹೆಚ್ಚಿಗಾದರೆ ನಮ್ಮ ಬಾಡಿ ಟೆಂಪ್ರೇಚರ್ ನಾರ್ಮಲ್ 37.6 ಅಂತೀವಿ. ಅದಕ್ಕೂ ಹೆಚ್ಚಿ ಹೊರಗಿನ ಟೆಂಪ್ರೇಚರ್ 44-45 ಅಂತಂದರೆ ನಾವು ತಡ್ಕೋಬೋದು, ಮಕ್ಕಳು ತಡ್ಕೊಳಕ್ಕಾಗೋದಿಲ್ಲ. ಎಸ್ಪೆಷಲಿ ನವಜಾತ ಶಿಶುಗಳಲ್ಲಿ ನೀರಿನಂಶ ಕಡಿಮೆ ಆಗ್ಬೋದು, ತಾಯಿ ಸ್ತನಪಾನ ಸರಿಯಾಗಿ ಮಾಡಿರಲ್ಲ ಇರ್ಬೋದು. ಹೊರಗಿನ ತಾಪಮಾನಕ್ಕೂ ಹೆಚ್ಚಿಗೆ ಮನೆ ತಾಪಮಾನವೂ ಫ್ಯಾನ್ ಇರಲಿಕ್ಕಿಲ್ಲ. ಗ್ರಾಮೀಣ ಭಾಗದಲ್ಲಿ ಫ್ಯಾನು, ಕೂಲರ್ ಏನೇ ಇರಲಿ ಯಾವ ವ್ಯವಸ್ಥೆನೂ ಇರಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ನವಜಾತ ಶಿಶುಗಳು ಡಿಹೈಡ್ರೇಷನ್ ಫೀವರಿಂದ ಬಳಸ್ತಾರೆ. ಆ ಡಿಹೈಡ್ರೇಷನ್ ಫೀವರ್ನ 48 ಅವರ್ಸಲ್ಲಿ ಇಮಿಡಿಯೇಟಿಗೆ ಮೆಡಿಕಲ್ ಅಟೆನ್ಷನಿಗೆ ಬಂದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡ್ತೀವಿ, ಆರಾಮಾಗಿ ಹೋಗುತ್ತೆ. ಬಾಣ್ತನ ಆಗಿರೋ ತಾಯಿಗಳಿಗೆ ನವಜಾತ ಶಿಶುಗಳಿಗೆ ಆರೈಕೆಗಾಗಿ ಸ್ತನಪಾನ ಕರೆಕ್ಟಾಗಿ ಮಾಡಬೇಕು. ಅವ್ರಿಗೂ ಬಟ್ಟೆ ಕಡಿಮೆ ಇಡಬೇಕು, ಜಾಸ್ತಿ ಬಟ್ಟೆ ಹೊಲಿಸ್ಬಾರ್ದು, ಟೋಪಿ ಗೀಪಿ ಹಾಕಬಾರ್ದು, ಮೈಯೆಲ್ಲ ಹಸಿ ಬಟ್ಟೆಯಿಂದ ಒರೆಸ್ತಾನೆ ಇರಬೇಕು. ಯಾವುದೋ ಕಾರಣಕ್ಕೂ ಏನೋ ತೊಂದರೆ ಕಾಣಿಸ್ತು, ಉಚ್ಚೆ ಕಡಿಮೆ ಮಾಡ್ತು, ಪಾಪು ಚೆನ್ನಾಗಿ ಆಡ್ತಾ ಇಲ್ಲ, ಚೆನ್ನಾಗಿ ಹಾಡು ಕುಡಿತಾ ಇಲ್ಲ, ಯಾವುದೋ ಲಕ್ಷಣ ಬಂತಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಮಾಡಿಸಿ ಬೇಕಿದ್ದೇ ಚಿಕಿತ್ಸೆ ಪಡಿಸ್ಬೇಕು. ಅದೇ ರೀತಿಯಾಗಿ ದೊಡ್ಡ ಮಕ್ಕಳಲ್ಲಿ ಏನೋ ಪ್ರಾಬ್ಲಮ್ ಆಯ್ತಂದರೆ ಪೋಷಕರು ಇಂಥ ಮಕ್ಕಳಿಗೆ ಬಿಸಿಲು ಟೈಮಿಗೆ ಎಸ್ಪೆಷಲಿ 11 o'clock-ಇಂದ 4 ಅಟ್ಲೀಸ್ಟ್ ಆ ಟೈಮಿಗೆ ಹೊರಗೆ ಕಳಿಸಲ್ಲಂಗೆ ನೋಡ್ಕೋಬೇಕು. ಇದಿಷ್ಟು ಇಲ್ಲಿರುವಂಥ ಮಕ್ಕಳ ತಜ್ಞರಾದಂಥ ವಿಜಯ್ ಸುಕಣಿ ಅವರ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.